ಸೊ ಫಿಯಟ್ ಪುಂಟೋ ನೋಡ್ತಾ ಇರ್ಬೋದು 22 ಮೈಲೇಜ್ ಬರುವಂತದ್ದು, ಅದು ಮಾಡಲು ಗಾಡಿ 17 ಮಾಡಲ್ ಎಲ್ಲೂ ಸಿಗುದೇ ಇಲ್ಲ, ಅದ್ರಲ್ಲಿ ಇವ್ರ ಹತ್ರ ಸಿಗ್ತದೆ, ಅದು ಕಡಿಮೆ ಪ್ರೈಸ್ಗೆ. ಸರ್ ಏನ್ ಪ್ರೈಸ್? ಜಸ್ಟ್ 3,40,000 GT ಬೇಕಾ, ರೆಡ್ ಕಲರ್ ಬೇಕಾ, ಯಾವ ಕಲರ್ ಇದೆ ಸರ್ ನಿಮ್ಮ ಹತ್ರ? ರೆಡ್ ಕಲರ್ 2 ಗಾಡಿ ಇದೆ ನನ್ನ ಹತ್ರ. ಎರಡರಲ್ಲಿ ಮಾಡಲ್ ಯಾವುದು? ಮಾಡಲ್ ಒಂದು 16 ಇದೆ, ಒಂದು 18 ಇದೆ, ಇನ್ನೊಂದು ಬಂದು ಮ್ಯಾನ್ಯುವಲ್ ಅಲ್ಲಿ ಬೇಕಂದ್ರೆ ಮ್ಯಾನ್ಯುವಲ್ 16 ಮಾಡಲ್ ಕೂಡ ಇದೆ. ಸ್ಟಾರ್ಟಿಂಗ್ ಪ್ರೈಸ್ 465. ಸೊ i20 ಬೇಕಾ ನಿಮ್ಗೆ? ಸೊ ಎರಡು ಆಪ್ಷನ್ ಇದೆ ನಿಮ್ಗೆ, ವೈಟ್ ಕಲರ್ ಇದೆ, ಟಾಪ್ ಎಂಡ್ ಅದು ಇದೆ. ಏನ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್? ಸರ್ 6,25,000 ಸ್ಟಾರ್ಟ್ ಇದೆ. ಡೌನ್ ಪೇಮೆಂಟ್ ಹೇಳಿ ಸರ್. ಡೌನ್ ಪೇಮೆಂಟ್ 50,000 ಮಾಡಿ ಸರ್, ಮಿಕ್ಕಿಲ್ ಲೋನ್ ಮಾಡಿಸ್ಕೊಡ್ತೀನಿ. ಸೊ ಗ್ರ್ಯಾಂಡ್ i10 ಬೇಕಾ, ಅದು ಕೂಡ ಅವೈಲೇಬಲ್ ಇದೆ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? 50,000 ಮ್ಯಾಕ್ಸಿಮಮ್ ಬೈ. ಸೊ ಟಾಟಾ ನೆಕ್ಸನ್ ಬೇಕಾ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಎರಡು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ಬಂದು 7,45,000 ಸ್ಟಾರ್ಟಿಂಗ್ ಪ್ರೈಸ್. ಡೌನ್ ಪೇಮೆಂಟ್ ಎಲ್ಲ ಬಂದ್ರೆ 1 ಲಕ್ಷ ಮ್ಯಾಕ್ಸಿಮಮ್. ಎರಡರಲ್ಲಿ ಯಾವ್ದಾರ ತಗೊಳ್ಳಿ, ಯಾವ್ದು ತಗೊಳ್ಳಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ. ಸೊ ಪೆಟ್ರೋಲ್ ಅಲ್ಲಿ 7 ಸೀಟರ್ ಬೇಕು ಅಂದ್ರೆ ಅದು ಕೂಡ ಅವೈಲೇಬಲ್ ಇದೆ ಸರ್. 7 ಸೀಟರ್ ಯಾವ ಇದೆ ನಿಮ್ಮ ಹತ್ರ? ಸರ್ 7 ಸೀಟರ್ ನನ್ನ ಹತ್ರ ಫಾರ್ಚುನರ್ ಇಂದ ಹಿಡಿದು ಟ್ರೈಬರು, ಮೊಬೈಲಿಯೋ, ಸ್ಯಾಂಗನ್, ರೆಕ್ಸ್ಟಾನ್, ಮಹೀಂದ್ರ ಎಕ್ಸ್ಯೂ ಎಲ್ಲ ಇದೆ ಗಾಡಿ. ಸೊ ನೋಡಿದ್ರಲ್ಲ, ಸೊ ತುಂಬಾ ತರ ಕಾರ್ಗಳಿದೆ. ಅಂಡ್ ಇವಾಗ ನಾವು ಬರೀ ಜಸ್ಟ್ ಟ್ರೈಲರ್ ತರ ತೋರಿಸಿದೀವಿ, ಸ್ವಲ್ಪ ಇಂಟ್ರೆಸ್ಟ್ ಇರಲಿ ಅಂತ. ಸೊ ಇವಾಗ ಪಿಕ್ಚರ್ನೇ ತೋರಿಸ್ತೀವಿ, ಯಾವ್ಯಾವ ಪ್ರೈಸ್ ಅಲ್ಲಿ ಗಾಡಿಗಳಿದೆ ಅಂಡ್ ಇಂಟೀರಿಯರ್ ಫೀಚರ್ ಇಂದ ಹಿಡಿದು ಅಂಡ್ ಓನರ್ಶಿಪ್ ಎಲ್ಲ ಇವತ್ತು ಸಿಂಗಲ್ ಓನರ್ ಇರುವಂತದ್ದು. ಸರ್ ಇನ್ನೊಂದು ಸರಿಯಾಗಿದೆ ಫಸ್ಟ್ ಹೇಳ್ಬೋದು ಸರ್. ಅಂಡ್ ನಿಮ್ಮ ಶೋರೂಮ್ ಅಲ್ಲಿ ಇವತ್ತಿನ ಸ್ಪೆಷಲ್ ಏನಾಗಿರುತ್ತೆ? ಸ್ಪೆಷಲ್ ಅಂದ್ರೆ ಎಲ್ಲ ಪ್ರೈಸ್ ಸರ್. ಈಗ ಸಲಿ ಉಗಾದಿಗೆ ಮತ್ತೆ ರಂಜಾನ್ ಹಬ್ಬಕ್ಕೆ ಅಂತ ಎಲ್ಲ ಪ್ರೈಸಸ್ ಕೊಡ್ತಾ ಇದ್ದೀನಿ. ಆನ್ ಟೇಬಲ್ ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದು ಹೌಸ್ ಆಫ್ ಕಾರ್ಸ್ ಅಲ್ಲಿ ಮಾತ್ರ ಸಾಧ್ಯ ಸರ್. ಲೋನ್ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್, ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ಮತ್ತೆ ಈಗ ನನ್ನ ಹತ್ರ ಇರೋ ಗಾಡಿಗಳು ನೋಡಿದ್ರೆ ಎಲ್ಲ ಗಾಡಿನೂ ಲೋನ್ ಆಗುತ್ತೆ. ಎಲ್ಲ ಗಾಡಿಗೂ 2014 ಮೇಲೆನೇ ಇರೋದು ನನ್ನ ಹತ್ರ ಗಾಡಿ. ಎಕ್ಸ್ಚೇಂಜ್ ಎಲ್ಲ ಎಕ್ಸ್ಚೇಂಜ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಎಕ್ಸ್ಚೇಂಜು ಮಾಡ್ಕೊಡ್ತೀನಿ. ಓಕೆ, ಪರ್ಟಿಕ್ಯುಲರ್ ಇದೇ ತರ ಬ್ರ್ಯಾಂಡ್ ಕಾರ್ ಹುಡುಕ್ತಾ ಇದ್ರೆ ಮಾಡಲ್ ಅಲ್ಲಿ ಇಲ್ಲ ಅಂತಂದ್ರೆ ವಿಡಿಯೋದಲ್ಲಿ ತಲೆ ಕೆಡಿಸ್ಕೋಬೇಡಿ, ಸ್ಕ್ರೀನ್ ಅಂತ ನಂಬರ್ ಕಾಲ್ ಮಾಡಿ ತರಿಸ್ಕೊಡೋ ವ್ಯವಸ್ಥೆ ಇರುತ್ತೆ. ಕರೆಕ್ಟ್ ಅಲ್ವಾ ಸರ್? ಯಾವ ಗಾಡಿ ಬೇಕು ಹೇಳಿ ಸರ್, ರೇಂಜ್ ರೋವರ್ ಬೇಕಾ ತರಿಸ್ಕೊಡ್ತೀನಿ ನಾನು. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಂದು ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಓಕ್ ಫರ್ನಿಚರ್ ಶೋರೂಮ್ ಪಕ್ಕಾನೆ ಹೌಸ್ ಆಫ್ ಕಾರ್ಸ್ ಅಂತ. ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಕಾರ್ ಬೇಕು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾವು ತಿಳ್ಕೊಂಡಾಗುತ್ತೆ ಯಾವ್ಯಾವ ಕಾರ್ ನಮ್ಮ ವ್ಯೂವರ್ಸ್ಗಳು ಸೊ ಹುಡುಕ್ತಾ ಇದ್ದಾರೆ ಅಂತ. ಆ ವಿಡಿಯೋನ ಮಾಡುವಂಥ ಪ್ರಯತ್ನ ನಾನು ಜಾಸ್ತಿ ಮಾಡ್ತೀನಿ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನೊಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡ್ತೀರಾ ಅಂದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಮೊದಲೇ ಗಾಡಿ ಯಾವುದು ಸರ್? ಫಿಯಟ್ ಪುಂಟೋ ಟಾಪ್ ಎಂಡ್ ಮಾಡಲ್ ಗಾಡಿ, 2017 ಮಾಡಲ್, 3rd ಓನರ್ ಆಗಿದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ. ಎಮೋಷನ್ ಪ್ಯಾಕ್ ಎವೋ ಇದು, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ಪ್ರೈಸ್ ಕೂಡ ಕೊಡ್ತೀನಿ. ಈ ಸಲ ಯುಗಾದಿ ಮತ್ತೆ ರಂಜಾನ್ ಹಬ್ಬಕ್ಕೆ ಅಂತ ಎಲ್ಲ ಪ್ರೈಸಸ್ ಕೊಡ್ತಾ ಇದ್ದೀನಿ. ಪ್ರೈಸ್ ಬಂದು 3,75,000 ಕೋಟ್ ಮಾಡಿದ್ದೀನಿ. 370 ನಿಮಗೆ ಫೈನಲ್ ಟು ಫೈನಲ್ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 340ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಹೇಳಿದ್ರಲ್ಲ? 17 ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ. ಇದು ಸರ್ ಹಾಗೆ ಪೋಲೋ ಸರ್, ಪೋಲೋ GT ಇದು 2016 ಮಾಡಲ್, 3rd ಓನರ್ ಆಗಿದೆ. TSI ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ, ಪ್ರೈಸ್ ಬಂದು 4,75,000 ಕೋಟ್ ಮಾಡಿದ್ದೀನಿ. ಸೊ ಅದು ನಿಮಗೆ ಫುಲ್ಲಿ ಮಾಡಿಫೈಡ್ ಅಂದ್ರೆ ಮ್ಯಾಗ್ವಿಲ್ ಎಲ್ಲ ಇದೆ. ಮ್ಯಾಗ್ವಿಲ್ ಎಲ್ಲ ಇದೆ, ಟಾಪ್ ಎಂಡ್ ಅಲ್ಲ. ಓಕೆ, TSI ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ NOC MH ರಿಜಿಸ್ಟ್ರೇಷನ್ ವಿತ್ NOC 4,75,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,40,000 ಕ್ಲೋಸ್ ಮಾಡ್ಕೊಡ್ತೀನಿ. ರೆನಾಲ್ಟ್ ಟ್ರೈಬರ್ RXZ ಟಾಪ್ ಎಂಡ್ ಮಾಡಲ್ ಬಿ 7 ಸೀಟರ್ ಗಾಡಿ, ಪೆಟ್ರೋಲ್, 2019 ಮಾಡಲ್, 2nd ಓನರ್ ಆಗಿದೆ. 70,000 ಓಡಿದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ಇದು ಬರುತ್ತೆ ಸರ್ 15 to 16 ಬರುತ್ತೆ. 7 ಸೀಟರ್ ಗಾಡಿ. ಪ್ರೈಸ್ ಏನು ಕೋಟ್ ಮಾಡಿದ್ದೀರಾ? ಪ್ರೈಸ್ ಬಂದು 5,95,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, i20 ವೈಟ್ ಕಲರ್ ಇದೆ. ಇದು 2019 ಮಾಡಲ್, ಸಿಂಗಲ್ ಓನರ್ ಗಾಡಿ, 82,000 ಓಡಿದೆ. ಆಸ್ಟಾ ಆಪ್ಷನಲ್, ಟಾಪ್ ಎಂಡ್ ಮಾಡಲ್, ಆಸ್ಟಾ ಆಪ್ಷನಲ್ ಇದೆ. ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಮ್ಯಾಗ್ವಿಲ್ ಕೂಡ ಇದೆ, ನೋಡ್ತಾ ಇರ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಅಲೈಸ್, ಮತ್ತೆ ನಿಮಗೆ ಆಟೋ ಮಿರರ್, ಆಟೋ ಪವರ್ ವಿಂಡೋಸ್ ಕೂಡ ಬರುತ್ತೆ. ಏನ್ ಪ್ರೈಸ್ ಕೋಟ್ ಮಾಡಿದ್ದೀರಾ? ಪ್ರೈಸ್ ಬಂದು 6,95,000 ಇದೆ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 6,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಅಲ್ಲಿ ಎಷ್ಟು ಮಾಡ್ಬೇಕಾಗುತ್ತೆ? ಇದಕ್ಕೆ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಒಂದು 60 to 70 ಮ್ಯಾಕ್ಸಿಮಮ್. ಸೊ ಮತ್ತೊಂದು i20 ಇದೆ ಸರ್, ಅದು ಇದು 2017 ಮಾಡಲ್, ಆಕ್ಟಿವ್ ಇದು, ಆಸ್ಟಾ ಆಕ್ಟಿವ್, 44,000 ಮಾತ್ರ ಓಡಿದೆ. 2nd ಓನರ್ ಆಗಿದೆ. ಸರ್ ಅದಕ್ಕೆ ಏನ್ ಡಿಫರೆನ್ಸ್ ಇದೆ? ಎಲೈಟ್ ಬೇರೆ ಡಿಸೈನ್, ಆಕ್ಟಿವ್ ಬೇರೆ ಡಿಸೈನ್. ಇದು ಸ್ವಲ್ಪ ಹೈಟ್ ಬರುತ್ತೆ ಗಾಡಿ. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ 1.2 ಲೀಟರ್, 2 ಪೆಟ್ರೋಲ್. ಇದು 17 ಮಾಡಲ್, 2nd ಓನರ್ ಆಗಿದೆ. 44,000 ಓಡಿದೆ ರೆಕಾರ್ಡೆಡ್. ಪ್ರೈಸ್ ಬಂದು 6,25,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಸೇಮ್ ಇದಕ್ಕೂ ಅಷ್ಟೇ ಒಂದು 70,000 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಓಕೆ ಸರ್, ಇದು 2016 ಮಾಡಲ್, ಗ್ರ್ಯಾಂಡ್ i10, ಆಸ್ಟಾ ಆಪ್ಷನಲ್, ಬಟನ್ ಸ್ಟಾರ್ಟ್. ಇದು ಕೂಡ ಫುಲ್ಲಿ ಟಾಪ್ ಎಂಡ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS, ಪವರ್ ಮಿರರ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಇದು ನಿಮಗೆ ಹೈವೇಲಿ 16 to 17 ಬರುತ್ತೆ ಸರ್. ಇದು 1.2 ಲೀಟರ್ ಇದು. ಓಕೆ, ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? ಪ್ರೈಸ್ ಬಂದು 4,45,000 ಕೊಟ್ಟು ಮಾಡಿದ್ದೀನಿ. ಜಸ್ಟ್ 4,45,000 16 ಮಾಡಲ್ ಗಾಡಿಗೆ, ಅದನ್ನು ಆಸ್ಟಾ ಆಪ್ಷನಲ್ಗೆ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,30,000 ಕ್ಲೋಸ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಎಲ್ಲ ಲೋನ್ಗೆ ಇದಕ್ಕೆ ಆದ್ರೆ ನಿಮಗೆ 90% ಲೋನ್ ಆಗ್ಬಿಡುತ್ತೆ. ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ? ಏನು ಒಂದು 30, ಮ್ಯಾಕ್ಸಿಮಮ್ 30-40. ಇನ್ನೊಂದು ಬಂದು ಹೋಂಡಾ ಜಾಸ್ ಸರ್, ಇದು VMT ಟಾಪ್ ಎಂಡ್ ಮಾಡಲ್ ಗಾಡಿ, 2017 ಮಾಡಲ್, ಸಿಂಗಲ್ ಓನರು, 35,000 ಮಾತ್ರ ಓಡಿದೆ ಗಾಡಿ. ರೆಕಾರ್ಡೆಡ್
35,000 ನೋಡಿದೆ 17 ಮಾಡಲ್ ಗಾಡಿ. ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್? ಇದಕ್ಕೆ ಬಂದು 5,45,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,25,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಟಾಟಾ ನೆಕ್ಸಾನ್ ಎಕ್ಸೆಟ್ ಪ್ಲಸ್ ಟಾಪ್ ಎಂಡ್ ಮಾಡಲ್ ಗಾಡಿ, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್ ಆಗಿದೆ 58,000 ಮಾತ್ರ ಓಡಿದೆ ಸರ್ ಗಾಡಿದು. ಸರ್ ಮೈಲೇಜ್ ಎಷ್ಟು ಬರ್ಬೋದು ಇದು? ಮೈಲೇಜ್ ಬಂದು ನಿಮಗೆ 15 ಬರುತ್ತೆ ಸರ್ ಇದು. ಸರ್ ಓಕೆ, ನನ್ನ ಹತ್ರ ಇವಾಗ ಸಿವಿಲ್ ಚೆನ್ನಾಗಿದೆ ಅಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? ಇದಕ್ಕೆ ಮ್ಯಾಕ್ಸಿಮಮ್ ನಿಮ್ಗೆ 1 ಲಕ್ಷ ಬರುತ್ತೆ ಸರ್. ಯಾಕಂದ್ರೆ 20 ಮಾಡಲ್ ಈ ಗಾಡಿ ಇದು. 20 ಮಾಡಲ್ 6 ಇಂದ 7 ಲಕ್ಷ ಲೋನ್ ಸಿಗುತ್ತೆ. ಓಕೆ, ನೀವು ಕೋಟ್ ಮಾಡಿರೋ ಪ್ರೈಸ್? ಕೋಟ್ ಮಾಡಿರೋದು 8,95,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದು 8,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್, ಇನ್ನೊಂದು ಇದೆ ನೋಡಿ ಸರ್. ಇನ್ನೊಂದು ಬಂದು ಇದು ಡೀಸೆಲ್, ಇದು 2019 ಮಾಡಲ್ ಸಿಂಗಲ್ ಓನರ್, ಒಳ್ಳೆ ಬಾಡಿ ಗೇಜ್ ಇರುವಂತ. ಇದೆಲ್ಲ ಟಾಟಾದು ಹೇಳಂಗಿಲ್ಲ ಅವಿ, ಏನ್ ಮಾಡಿದ್ರು ಒಳಗಡೆ ಹೋಗೋದೆ ಯಾವ ಮುಂದೆ ಇರೋ ಗಾಡಿನೋ. ಓಕೆ, ಡೀಸೆಲ್ ವೇರಿಯಂಟ್ ಇದು. ಇದು ಬಂದು ನಿಮ್ಗೆ 18 to 20 ಮೈಲೇಜ್ ಬರುತ್ತೆ. ಇದು 18 to 20 18 ಇಂದ 20. ಹೌದು. ಸೊ ಇಂಟೀರಿಯರ್ ಸರ್ ಏನ್ ಸರ್ ಇದು ಗೇಮಿಂಗ್ ತರ ಮಾಡಿಸ್ಬಿಟ್ಟಿದ್ದಾರೆ ಸೀಟ್ ಅಲ್ಲನೇ? ಎಲ್ಲ ಗೇಮಿಂಗ್ ತರ ಸರ್. ನೆಕ್ಸಾನ್ ಅಂದ್ರೆ ಒಂಥರ ಒಂದು ಫೀಲ್ ಸರ್ ಇದು ನೆಕ್ಸಾನ್. ಇಂಟೀರಿಯರ್ ಮಾತ್ರ ಒಳ್ಳೆ ಮಸ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ರೆ ಸರ್ ಇದಕ್ಕೆ? ಪ್ರೈಸ್ ಕಮ್ಮಿನೇ ಕೊಟ್ ಮಾಡಿದೀನಿ. ಡೀಸೆಲ್ ಗಾಡಿಗೆ 19 ಮಾಡಲ್ 7,45,000 ಕೊಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 7,25,000 ಕ್ಲೋಸ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಎಲ್ಲ ಇದಕ್ಕೂ ಲೋನ್ ಮಾಡಿ? ಇದಕ್ಕೂ 1 ಲಕ್ಷ ಮಾಡಿದ್ರೆ ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಓಕೆ, ಸೊ ಪೋಲೋ ಇನ್ನೊಂದಿದೆ ಸರ್ ಇದು? ಸರ್ ಇದು ಹರಿಯಾಣ ಅಂತ ತಿಳ್ಕೊಂಡ್ಬಿಡಿ. ಇದೆಲ್ಲ ಆಲ್ರೆಡಿ ಆಗಿದೆ, ಕರ್ನಾಟಕ ಆಗಿದೆ. ನಾಳೆ ನಾಡಿದ್ದು ನಂಬರ್ ಕೂಡ ಬಂದ್ಬಿಡುತ್ತೆ. 2016 ಮಾಡಲ್ ಹೈಲೈನ್ ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ ಇದು. ಓಕೆ, 60,000 ಮಾತ್ರ ಓಡಿದ ಗಾಡಿ. ಪ್ರೈಸ್ ಬಂದು 5,75,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಸೊ ನಮ್ಗೇನಾದ್ರೂ ಗ್ರೇ ಕಲರ್ ಬೇಡ ಅಂತಂದ್ರೆ ರೆಡ್ ಕಲರ್ ಕೂಡ ಹೋಗ್ಬೋದು. ಇದು ಸರ್ GT ಸರ್, ಇದು ಪ್ಯೂರ್ ಕರ್ನಾಟಕ. ಇದು KA09 ಮೈಸೂರು ಗಾಡಿ, 2018 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 58,000 ಮಾತ್ರ ಓಡಿದೆ. ನಿಮ್ ಇದು 7,75,000 ಕೋಟ್ ಮಾಡಿದ್ದೀನಿ. 7,75,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 7,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ 1.2 TSI ಆಟೋಮೆಟಿಕ್. ಇದು ಡೀಸೆಲ್ ಪೆಟ್ರೋಲ್? ಇದು ಕೂಡ ಪೆಟ್ರೋಲ್ ಸರ್. ಇದು ಮ್ಯಾನ್ಯುವಲ್. ಸರ್ ಸಿಯಾಜ್ ಇದೆ ಸರ್ ಹಾಗೆ? ಸರ್ ಸಿಯಾಜ್ ZXi ಪ್ಲಸ್ ಸರ್. ಇದು 2016 ಮಾಡಲ್ ಸಿಂಗಲ್ ಓನರ್ ಆಗಿದೆ. 90,000 ರೆಕಾರ್ಡೆಡ್ ಓಡಿದೆ. ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಕೂಡ ಇದೆ. 90% ಟೈರ್ ಕೂಡ ಇದೆ. ಪ್ರೈಸ್ ಕೊಡ್ತೀನಿ 5,75,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಯಾವ ಮಾಡಲು? 2016 ಮಾಡಲ್ ಸಿಂಗಲ್ ಓನರ್ ZXi ಪ್ಲಸ್. ಓಕೆ, ವರ್ಣ ಸರ್ ಇದು? ಸರ್ ವರ್ಣ 2014 ಮಾಡಲ್ 1.4 ಇಂಜಿನ್ ಇದು ಪೆಟ್ರೋಲ್. ಓಕೆ, 38,000 ಮಾತ್ರ ಓಡಿದೆ. ಸೊ ಆ ಮ್ಯಾಗ್ವಿಲ್ ಕೂಡ ಇದೆ, ಟೈರ್ ನೋಡ್ತಾ ಇರ್ಬೋದು ಸರ್. ಟಾಪ್ ಎಂಡ್ ಇದು? ಟಾಪ್ ಎಂಡ್ ಸರ್. ಇದು SX ಇದು. ಇದರಲ್ಲಿ SX ಆಪ್ಷನಲ್ ಕೂಡ ಬರುತ್ತೆ. ಇದು SX ಕೀ ಸ್ಟಾರ್ಟ್ ಇದು. ಓಕೆ, ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ರಿ ಇದಕ್ಕೆ? 4,75,000 ಕೊಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,50,000 ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ ಇನ್ನೊಂದು ಸರ್ ಇದು ಆಕ್ಟಾವಿಯಾ ಸರ್. ಇದು ವಿತ್ ಪೆನಾರಮಿಕ್ ಸನ್ರೂಫ್ ಕೂಡ ಬರುತ್ತೆ. ಓಕೆ, 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ, 90,000 ಓಡಿದೆ. ಪೆನಾರಮಿಕ್ ಸನ್ರೂಫ್ ಬರುತ್ತೆ. ನಿಮಗೆ ಅಲಾಯ್ ವೀಲ್ಸ್, ಪವರ್ ವಿಂಡೋಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಇದೆ ಗಾಡಿ. 1.8 TSI ಸೆಲೆಕ್ಟೆಡ್ ನಂಬರ್ಸ್. ಇದು 7100. ಓಕೆ, ಸೊ ಪ್ರೈಸ್ ಏನು ಕೋಟ್ ಮಾಡಿದ್ರೆ ಸರ್? ಪ್ರೈಸ್ ಬಂದು 9,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 9,10,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಓಕೆ, ಅದರಲ್ಲೂ ಮುಂದೆ ಬಂದ್ರೆ ಸಣ್ಣ ಪುಟ್ಟ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಇದು ಸರ್ ಹಾಗೆ ಸರ್ ವೆಂಟೋ ಹೈಲೈನ್ 2020 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. 60,000 ಮಾತ್ರ ಓಡಿದೆ ಗಾಡಿ. 1 ಲೀಟರ್ ಇಂಜಿನ್ ಗಾಡಿ. ಇದು ಒಳ್ಳೆ ಮೈಲೇಜ್ ಬರುತ್ತೆ. ಪೆಟ್ರೋಲ್ ಗಾಡಿನೇ 17-18 ಮೈಲೇಜ್ ಬರುತ್ತೆ ಇದು. ಓಕೆ, ಸೊ ಏನ್ ಪ್ರೈಸ್ ಕೋಟ್ ಮಾಡಿದ್ರಿ ಇದಕ್ಕೆ? ಸರ್ ಪ್ರೈಸ್ ಬಂದು 8,75,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 8,35,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. Hyundai Elantra SX ಆಪ್ಷನಲ್ ಇದು. ವಿತ್ ವೆಂಟಿಲೇಟರ್ ಸೀಟ್ ಕೂಡ ಬರುತ್ತೆ. ಪುಷ್ ಸ್ಟಾರ್ಟರ್ ಕೂಡ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟ್. ಮತ್ತೆ ಬಂದು ಇದು ಪ್ಲಸ್ ಪಾಯಿಂಟ್ ಏನಂದ್ರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೀಟಲ್ಲಿ ಆರಾಮಾಗಿ ಓಡಿಸ್ಬೋದು. ಆರಾಮಾಗಿ ಓಡಿಸ್ಬೋದು. ಸೊ ನಮ್ಮ ಸಿಸ್ಟರ್ಸ್ಗಳು ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಇನ್ನೊಂದು ನೋಡ್ತಾ ಇರೋ ತಿಮಿಂಗ್ಲ ನೋಡ್ದಂಗೆ ಆಗುತ್ತೆ ಫ್ರಂಟ್. ಸೊ ಮೈಲೇಜ್ ಎಷ್ಟು ಬರುವ ಸರ್ ಇದು? ಇದು ನಿಮಗೆ ಹೈವೇ 16-17 ತನಕ ಬರುತ್ತೆ ಸರ್. ಇದು ಡಿಪೆಂಡ್ ಆಫ್ ಡ್ರೈವಿಂಗ್ ಮೇಲೆ ಹೋಗುತ್ತೆ. ಡೀಸೆಲ್ ಇರೋದ್ರಿಂದ ಒಳ್ಳೆ ಮೈಲೇಜ್. ಪ್ರೈಸ್ ಸರ್ ಹಾಗೆ? ಪ್ರೈಸ್ ಬಂದು 4,85,000 ಕೋಟ್ ಮಾಡಿದೀನಿ ಬೈ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,00,000 ಕ್ಲೋಸ್ ಮಾಡ್ಕೊಡ್ತೀನಿ. ಮತ್ತೊಂದು ಡಸ್ಟರ್ ಇದೆ. ಡಸ್ಟರ್ ಬಂದು ವೆಸ್ಟ್ ಬೆಂಗಾಲ್ ಗಾಡಿ. ಇದು 2013 ಮಾಡಲ್ ಗಾಡಿ. ಸೆಕೆಂಡ್ ಓನರ್ 110 PS. 1,10,000 ರೆಕಾರ್ಡೆಡ್ ಓಡಿದೆ. ಪ್ರೈಸ್ ಬಂದು 3,65,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,45,000 ವಿತ್ NOC ಮಾಡ್ಕೊಡ್ತೀನಿ ಸರ್. ವಾಲ್ಸ್ವಾಗನ್ ಜೆಟ್ಟಾ ಹೈಲೈನ್ ಟಾಪ್ ಎಂಡ್ ಮಾಡಲ್ ಗಾಡಿ. 2013 ಮಾಡಲ್ ಸಿಂಗಲ್ ಓನರ್ ಆಗಿದೆ. 90,000 ರೆಕಾರ್ಡೆಡ್ ಓಡಿದೆ ಗಾಡಿ. ಮಿಂಟ್ ಕಂಡೀಷನ್ ಇದೆ ಸರ್ ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಪ್ರೈಸ್ ಕೂಡ ಕೊಡ್ತೀನಿ 5,85,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,65,000 ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಡ್ರೈವರ್ ತೋರಿಸಿದ 7 ಸೀಟರ್. ಇವಾಗ ಇನ್ಮೇಲೆ ಬರೀ 7 ಸೀಟರ್ಗಳನ್ನೇ ತೋರಿಸ್ತೀವಿ ಸರ್. ಇದೆ ಸರ್ ಹಾಗೆ? ಸರ್ ಟೋಟಲ್ 7 ಗಾಡಿ ಇದೆ. 7 ಅಂದ್ರೆ ನಿಮ್ಗೆ ಅಕ್ಕಪಕ್ಕ ನನ್ನ ಹತ್ರ 15 ಗಾಡಿ ಇದೆ. ಎಲ್ಲ 7 ಸೀಟರ್. ಫಾರ್ಚುನರ್ ಬೇಕಂದ್ರೆ ಫಾರ್ಚುನರ್ ಕೂಡ ಇದೆ. ಇದು ಬಂದು 2015 ಮಾಡಲ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ಇದು ಹೋಂಡಾ ಮೊಬಿಲಿಯೋ SMT ಗಾಡಿ. ಇದು
ಇದ್ರದ್ದು ಪ್ರೈಸ್ ಬಂದು 4,75,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 4,500ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಓನರ್ ಇದು ಸಿಂಗಲ್ ಓನರ್ ಬೈ, ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ಇದು ಸರ್ ಇದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 23,000 ಓಡಿದೆ ಗಾಡಿ. ಓಕೆ, 23,000 ರೆಕಾರ್ಡೆಡ್. ಎರಡು ಒಂದೇ ಅಲ್ಲ? ಎರಡು ಒಂದೇ. ಅದು SMT, ಅದು ಇದು VX, ಇದು ಟಾಪ್ ಎಂಡ್. ಇದು ಓಕೆ, ಇದರಲ್ಲಿ ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಎಲ್ಲ ಬರುತ್ತೆ. 7 ಸೀಟರ್ ಬರುತ್ತೆ ಇದು ಎರಡು ಗಾಡಿನೂ. ಓಕೆ, ಪ್ರೈಸ್ ಬಂದು 6,75,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 6,60,000 ಕ್ಲೋಸ್ ಮಾಡ್ಕೊಡ್ತೀನಿ. XC500 ಸರ್ 2013-14 ಮಾಡಲ್ ಗಾಡಿ. ಇದು 2013 ಮ್ಯಾನುಫ್ಯಾಕ್ಚರ್ಡ್, 14 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. 90,000 ರೆಕಾರ್ಡೆಡ್ ಓಡಿದೆ. ಇನ್ನೂ ಪಾಲಿಶ್ ಗಿಲಿಶ್ ಏನು ಮಾಡಿಸಿಲ್ಲ. 2 ಡೇಸ್ ಆಗಿದೆ ಬಂದು ಗಾಡಿ. ಇನ್ನೂ ರೀಫಪ್ ಕಳಿಸಿಲ್ಲ, ಎಲ್ಲ ಮಾಡಿ ಕ್ಲೀನಾಗಿ ಕೊಡ್ತೀನಿ ಗಾಡಿ. ಪ್ರೈಸ್ ಬಂದು 7,45,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 7,25,000 ಕ್ಲೋಸ್ ಮಾಡ್ಕೊಡ್ತೀನಿ. W8. ಓಕೆ ಸರ್, ಮತ್ತಿದು ಸರ್ ಇದು ಬಂದು ಚಾನ್ಸಲ್ಲಿ ಕೊಡ್ತಾ ಇದ್ದೀನಿ ಸರ್ ಗಾಡಿ. ಇದು ಮಹೀಂದ್ರಾ ರೆಕ್ಸ್ಟಾನ್, ಸ್ಯಾಂಗನ್ ರೆಕ್ಸ್ಟಾನ್ 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಮಾರ್ಕೆಟಲ್ಲಿ ನಿಮಗೆ 8-8.5 ಲಕ್ಷ, ಮ್ಯಾಕ್ಸಿಮಮ್ ಅಂದರೆ ಒಂದು 7 ಲಕ್ಷನೇ ಇಟ್ಕೊಳ್ಳಿ, ಕಮ್ಮಿ ಅಂದರು. ಈಗ ನಾನು ಕೊಡ್ತಾ ಇರೋದು ಹಬ್ಬಕ್ಕೆ ಅಂತ ಬರೀ 6 ಲಕ್ಷ ಕೊಡ್ತೀನಿ ಗಾಡಿ. 15 ಮಾಡಲ್ ಗಾಡಿ, 82,000 ರೆಕಾರ್ಡೆಡ್ ಓಡಿದೆ ಗಾಡಿ. ಓಕೆ, ಸೇಮ್ ಇನ್ನೊಂದಿದೆ, ಇನ್ನೊಂದಿದೆ ಸರ್. ಇದು 2013 ಮಾಡಲ್ ಗಾಡಿ. ಇದು ಕೂಡ RX-7, ಇದು ಕೂಡ RX-7. ಎರಡಲ್ಲೂ ನಿಮಗೆ ಸನ್ರೂಫ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಎರಡು ಕರ್ನಾಟಕ ಗಾಡಿಗಳು? ಎರಡು ಕರ್ನಾಟಕ ಗಾಡಿನೇ. ಓಕೆ, ಇದರಲ್ಲಿ ಸರ್ ಹಾಗೆ ಇದು ಬಂದು 5,95,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಸಿಲ್ವರ್ ಎರಡು ಬೇಡ ಅಂತಂದ್ರೆ ಬ್ಲ್ಯಾಕ್ ಕಲರ್ ಕೂಡ ಅವೈಲೇಬಲ್ ಇದೆ. ಬ್ಲ್ಯಾಕ್ ಅಲ್ಲಿ ಮ್ಯಾನ್ವಲ್ ಇದೆ ನೋಡಿ ಸರ್, ಮ್ಯಾನ್ವಲ್ ಗಾಡಿ. ಇದು ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಇದು ಮ್ಯಾನ್ವಲ್. 2013 ಮಾಡಲ್, ಸೆಕೆಂಡ್ ಓನರ್ ಗಾಡಿ, RX-5. ಇದು ಕೂಡ ಡೀಸೆಲ್ 7 ಸೀಟರ್ ಗಾಡಿ, 7+1. ಪ್ರೈಸ್ ಬಂದು 4,99,000